ಅಯ್ಯೋ, ನಮ್ಮೂರು ಅನ್ಸ್ಕೊಂಡ್ರೆ ನಮಗೆ ಮೋಸ ಮಾಡ್ತಾರಲ್ಲ. ನಾನು ಯಾರ ಹತ್ರ ಹೇಳ್ಕೊಳ್ಳಿ ನನ್ನ ಕಷ್ಟನ? ಹಾಂ, ಏನು ಮಾಡೋದು ಇವಾಗ ನಾನು? ಏನು ಮಾಡಬೇಕು ಅಂತ ದಿಕ್ಕೆ ತೋರಿಸ್ತಾ ಇಲ್ಲಲ್ಲ. ಏ ಉಮಾ, ಏ ಉಮಾ, ಎಷ್ಟೊತ್ತಿ ನಾನು ನಿಮ್ಮ ಮನೆ ಹತ್ರಕ್ಕೆ ಬರೋದು? ನಾನು ಎಲ್ಲೇ ಹೋಗಿದ್ದೆ ಒಂದು ವಾರದಿಂದ? ಬಾರೇ ಶಾಂತಿ, ಬಾ ಕೂತ್ಕೋ ಬಾ. ನಾನಾ ಅದೇ ನಮ್ಮ ಅಣ್ಣಂದು ಕೇಸ್ ಕ್ಲಿಯರ್ ಮಾಡಿಕೊಟ್ರಲ್ಲ, ಅಯ್ಯಕ್ಕ ಅವ್ರ ಮನೇಲಿದ್ದೆ ಇಷ್ಟಿಂದ. ಅಯ್ಯಕ್ಕ ಕರ್ಕೊಂಡು ಹೋಗಿದ್ರು ನನ್ನನ್ನು. ಕಾಲೇಜಿಗೆ ಇನ್ನು ಬರಲ್ಲ ನೀನು? ಇಲ್ಲ, ಇನ್ನು ಬರಲ್ಲ. ಯಾಕೆ? ಓದಿ ಇನ್ನೂ ಸ್ವಲ್ಪ ದಿವಸ ಮುಂದುವರ್ಸೆ. ಹಾಂ, ನಿಮ್ಮ ಅಣ್ಣನ ಆಸೆ ಅದೇ ಆಗಿತ್ತು ತಾನೇ, ನೀನು ಚೆನ್ನಾಗಿ ಓದಬೇಕು ಅಂತ? ನಮ್ಮ ಅಣ್ಣ ಆಸೆನೂ ಅದೇ ಆಗಿತ್ತು. ಅದು ಸಾಕು, ಓದಿರೋದು ಡಿಗ್ರಿ ಮುಗ್ದೈತಲ್ಲ. ಹಾಂ, ಸಾಕು. ನಾನು ತೋಟ ನೋಡ್ಕೊತೀನಿ ಶಾಂತಿ. ನಮ್ಮ ತೋಟ ಚೆನ್ನಾಗಿರಬೇಕು. ಅವಾಗ ನಮ್ಮ ಅಣ್ಣನಿಗೆ ಇನ್ನೂ ಖುಷಿ ಆಗುತ್ತೆ. ಅವನು ಎಷ್ಟೋ ಆಸೆಪಟ್ಟು ಕಷ್ಟಪಟ್ಟು ತೋಟ ಎಲ್ಲ ಮಾಡ್ದ, ಇವತ್ತು ಅವನೇ ಇಲ್ಲ. ಯಾಕೆ ಬೇಜಾರಾಗಿದೆಯಾ? ಏನಾಯ್ತೆ? ಅವತ್ತು ನಮ್ಮ ಅಣ್ಣನ ತಿತ್ತಿಗೆ ಬಂದು ನಮ್ಮ ದೊಡ್ಡಮ್ಮ, ನೀನು ನೋಡಿದೆಯಲ್ಲ, ಆ ಎಮ್ಮನ ಹತ್ರ ಒಡವೆ ಕೊಟ್ಟಿದ್ದೆ ಶಾಂತಿ ನಾನು. ದೊಡ್ಡಮ್ಮ ನಿನ್ನ ಹತ್ರ ಇಕ್ಕೋ, ನಾನು ಕೇಳ್ದ ಕೊಡಿ ಅಂತೆ. ನಾನು ಒಬ್ಬಳೇ ಇರ್ತೀನಲ್ಲ, ನನಗೆ ಭಯ, ಇಷ್ಟೊಂದು ಒಡವೆ ಬೇಡ ಅಂತ. ಇವತ್ತು ಹೋಗಿ ಕೇಳಿದ್ರೆ ಒಡವೆ ಇಲ್ಲ, ಎಲ್ಲ ಅಡ ಇಟ್ಬಿಟ್ಟಿರ್ತೀನಿ. ದುಡ್ಡಾದಾಗ ಕೊಡ್ತೀನಿ ಹೋಗು, ಇವಾಗ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾಳೆ ಶಾಂತಿ. ಹೋಗ್ಲಿ ಬಿಡೆ, ಅಲ್ಲೇ ಇರಲಿ ಬಿಡು, ಅಲ್ಲೇ ಇರಲಿ, ಅವ್ರ ಹತ್ರನೇ ಇರಲಿ, ಭದ್ರವಾಗಿರುತ್ತಲ್ಲ. ಹಾಂ, ಇಲ್ಲಾಂದರೆ ನೀನು ಒಬ್ಬಳೇ ಇರ್ತೀಯಾ? ಇಲ್ಲ ಶಾಂತಿ, ನನಗೆ ಮದುವೆ ಫಿಕ್ಸ್ ಆಯಿತು. ಹೌದಾ? ಮದುವೆನಾ? ಯಾರೇ ಹುಡುಗ? ಅಲ್ಲ, ನೀವು ಮದುವೆ ಫಿಕ್ಸ್ ಮಾಡಿದವ್ರೆ? ನಾನು ಇಷ್ಟಿಂದ ಅವ್ರ ಮನೇಲಿ ಇದ್ನಲ್ಲ, ಅವರೇ ಮದುವೆ ಫಿಕ್ಸ್ ಮಾಡಿದ್ದು. ಹೌದಾ? ಏನು ಕೆಲಸ ಮಾಡ್ತಾನೆ ಹುಡುಗನು? ಬ್ಯಾಂಕ್ ಮ್ಯಾನೇಜರೇ? ಓ, ಲಕ್ಕಿನೇ ನೀನು, ಬ್ಯಾಂಕ್ ಮ್ಯಾನೇಜರು. ಓ, ಸೂಪರ್. ಎಲ್ಲಿರೋದು ಇವಾಗ ಅವರು? ಬೆಂಗಳೂರಲ್ಲಿರೋದು. ಅವರಿರೋದು ಬಾಡಿಗೆ ಮನೆಯಲ್ಲೇ. ಓ, ಹೌದಾ? ಅತ್ತೆ ನಾದ್ನಿ ಕಾಟ ಶುರು ನಮ್ಮ ಮನೆಗೆ? ಇಲ್ಲ, ಯಾರೂ ಇಲ್ಲ. ಅತ್ತೆ ಇಲ್ಲ, ನಾದ್ನಿನೂ ಇಲ್ಲ. ಅವರೊಬ್ಬರೇ ಇರೋದು. ಅವ್ರ ತಂಗಿ ಮಗು ಮಾತ್ರ ಅವ್ರ ಹತ್ರ ಐತೆ. ಅವ್ರ ಮಗುನ ಸಾಕ್ತಾವ್ರೆ. ಚಿಕ್ಕ ಮಗುನಾ? ದೊಡ್ಡ ಮಗುನಾ? ಚಿಕ್ಕ ಮಗುನ 2ನೇ ಕ್ಲಾಸ್ ಓದ್ತಾ ಇರೋದು. ಓ, ಹೌದಾ? ಹೋಗ್ಲಿ ಬಿಡು. ಹಂಗಾದ್ರೆ ನೀನು ಇಲ್ಲಿರಲ್ಲ, ಬೆಂಗಳೂರು ಶಿಫ್ಟ್ ಆಗ್ಬಿಡ್ತೀಯಾ? ಏ, ಇಲ್ಲ ಇಲ್ಲ, ನಾನು ಇಲ್ಲೇ ಇರ್ತೀನಿ. ಇಲ್ಲ ಇಲ್ಲ, ನಾನು ಇಲ್ಲೇ ಇರ್ತೀನಿ. ಅವ್ರು ಮಾತ್ರ ಬೆಳಗ್ಗೆ ಹೋಗಿ ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಅವರು ಇಲ್ಲಿಗೆ ಬರ್ತಾರೆ. ನಾವಿಲ್ಲೇ ಇರ್ತೀವಿ, ಎಲ್ಲೂ ಹೋಗಲ್ಲ. ಹಂಗಾದ್ರೆ ಮನೆ ಹಳಿನಾಗ ಇರ್ತಾನೆ? ಇಲ್ಲ ಇಲ್ಲ, ಮನೆ ಹಳಿನಾಗೇನಿರಲ್ಲ. ಅವ್ರು ನನ್ನ ಮೇಲೆ ಹೇಳಿದ್ರು, ಉಮಾ ಯಾವ ಥರ ಇಷ್ಟಪಡ್ತಾಳೋ ಆ ಥರ ಬೆಂಗಳೂರಲ್ಲಿರೋಣ ಅಂತಂದರೆ ಬೆಂಗಳೂರಲ್ಲಿರೋಣ, ಇಲ್ಲ ಅಲ್ಲೇ ಹಳ್ಳಿಯಲ್ಲಿರೋಣ ಅಂತಂದರೆ ಹಳ್ಳಿಯಲ್ಲಿರೋಣ ಅಂತ. ನಾನು ಹೇಳಿದೆ, ನಮ್ಮ ಅಣ್ಣನ ಆಸೆ, ನಾವು ಅಲ್ಲೇ ಇರೋಣ ಅಂತ. ಸರಿ ಆಯಿತು ಅಂತ ಹೇಳಿದ್ರು. ಇಲ್ಲಿಗೆ ಬಂದಿದ್ರೆ ಯಾವಾಗಲಾದ್ರು? ಇಲ್ಲ, ಬಂದಿಲ್ಲ. ಇನ್ನೊಂದು ವಾರ 15 ದಿವಸ ಇರ್ಬೋದು. ನಾನಿದ್ದೆ ಅಲ್ಲ, ಪೊಲೀಸ್ ಆಯ್ಕ ಅವರೇ ಮದುವೆ ಡೇಟ್ ಎಲ್ಲನೂ ಫಿಕ್ಸ್ ಮಾಡಿತ್ತು. ಓ, ಹೌದಾ? ಸರಿ ಸರಿ. ಹಾಗಾದರೆ ಇವಾಗ ನಿಂಗೆ ಒಡವೆ ಬೇಕು? ಹೂನೇ ಶಾಂತಿ, ಒಡವೆ ಬೇಕು. ಅವರು ಪೊಲೀಸ್ ಆಯ್ಕ ಇದ್ರಲ್ಲ, ಅವ್ರು ಏನು ಒಡವೆ ಬೇಕಮ್ಮ ನಿನಗೆ ಕೇಳು, ಮಾಡಿಸ್ಕೊಡ್ತೀವಿ ಅಂತಂದರು. ಮತ್ತು ಇವ್ರೂ ಅವ್ರ ಅಮ್ಮದು ಅವ್ರ ತಂಗಿದು ಒಡವೆ ಎಲ್ಲ ಆಯ್ತಂತೆ. ನಾನು ನಮ್ಮ ಅಣ್ಣ ಎಲ್ಲ ಮಾಡಿಸ್ಕೊಟ್ಟಿದ್ನಲ್ಲ, ಆಮೇಲೆ ನಮ್ಮ ಅತ್ತಿಗೆಗೂ ಯಾರೂ ಇಲ್ಲ ಅಂತೇಳ್ಬಿಟ್ಟು ನಮ್ಮ ಅತ್ತಿಗೆಗೂ ಒಡವೆ ಮಾಡಿಸ್ಕೊಟ್ಟಿದ್ದಲ್ಲ, ಎಲ್ಲ ತೊಗೊಂಡೋಗಿ ನಮ್ಮ ದೊಡ್ಡಮ್ಮನ ಕೈಲಿ ಕೊಟ್ಟೆ. ನಮ್ಮ ದೊಡ್ಡಮ್ಮ ನೋಡು ಇವಾಗ ಹಿಂಗೆ ಮಾಡಿಬಿಟ್ಟವ್ರೆ. ಎಷ್ಟು ಕೆಟ್ಟವರಮ್ಮ ನಿಮ್ಮ ದೊಡ್ಡಮ್ಮ, ಒಂದು ಸ್ವಲ್ಪನೂ ಕರುಣೆ ಇಲ್ಲಲ್ಲ ನಿಮ್ಮ ಮೇಲೆ. ಹಾಂ, ನೋಡು, ನಾನು ಬಂದಿದ್ದ ವಿಷಯನೇ ಮರ್ತೋಗ್ಬಿಟ್ಟೆ. ಏನು ಹೇಳಿ ಶಾಂತಿ? ನನಗೂ ಮದುವೆ ಫಿಕ್ಸ್ ಐತೆ, ಅದಕ್ಕೆ ನಿಂಗೆ ಹೇಳೋಣ ಅಂತ ಬಂದೆ. ಹೌದಾ? ಯಾವ ಊರೇ ಗಂಡು? ನಮ್ಮ ಅಮ್ಮಂದು ತವ್ರ ಮನೆ ಇತ್ತಲ್ಲ, ಅದೇ ಊರೇ. ಹುಡುಗ ಪೊಲೀಸು, ಸಬ್ ಇನ್ಸ್ಪೆಕ್ಟ್ರು. ಓ, ಹೌದಾ? ಸಬ್ ಇನ್ಸ್ಪೆಕ್ಟ್ರಾ? ಚೆನ್ನಾಗಿದ್ದಾನೆ ನಿಮ್ಮ ಹುಡುಗ? ಚೆನ್ನಾಗಿದ್ದಾನೆ. ಎಷ್ಟು ದಿನ ಐತೆ ಮದುವೆ? ಒಂದು 15-20 ದಿವಸ ಇರ್ಬೋದು. ಎಂಗೇಜ್ಮೆಂಟು ಮಾಡ್ಕೊಳ್ಳೋಣ ಅಂತ ನಮ್ಮಮ್ಮ ನಮ್ಮಪ್ಪ. ಬೇಡ ಎಂಗೇಜ್ಮೆಂಟು, ಒಂದೇ ಸರ್ತಿ ಮದುವೆ ಮಾಡಿಕೊಡಿ ಅಂತ ಹೇಳಿದ್ರು ಅವರು. ಅವರೆಷ್ಟು ಜನ ಅವರೇ ಮನೆಯಲ್ಲಿ? ಅವರಮ್ಮ ಅವರು ಇಬ್ಬರೇ ಇರೋದು, ಯಾರೂ ಇಲ್ಲ. ಹೌದಾ? ಒಳ್ಳೇದಾಯ್ತು ಬಿಡು. ಇವಾಗ ಖುಷಿಯಾಗಿದ್ದರೆ ಅಷ್ಟೇ ಸಾಕು. ಎಷ್ಟು ಸತಿ ನಿಮ್ಮ ಮನೆ ಹತ್ರ ಬಂದಿದ್ದೆ ಗೊತ್ತಾ? ನೀನು ಕಾಣಿಸ್ಲೇ ಇಲ್ಲ ನನಗೆ. ನಾನು ಅವ್ರ ಮನೆಯಲ್ಲೇ ಇದ್ದೆ. ಅವ್ರ ಮನೆಯಲ್ಲೆಲ್ಲ ಮಕ್ಕಳಿದ್ದಾರೆ, ಅವ್ರನ್ನೆಲ್ಲ ಆಟ ಆಡಿಸ್ಕೊಂಡು ಅವ್ರ ಮನೆಯಲ್ಲೇ ಇದ್ಬಿಟ್ಟಿದ್ದೆ ನಾನು. ಹೌದು, ಈ ಹುಡುಗನ ಹೇಗೆ ಪರಿಚಯ ನಿಮಗೆ? ಅವ್ರ ರಿಲೇಷನಾ? ಅಯ್ಯೋ, ಅವ್ರ ರಿಲೇಷನ್ ಅಲ್ಲ. ಈ ಮಗು ಐತಲ್ಲ, ಇವ್ರ ತಂಗಿ ಮಗು ಒಂದು ಸತಿ ಮಿಸ್ ಆಗಿಬಿಟ್ಟಿತ್ತಂತೆ. ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಸಿಂಚನ ಅಕ್ಕಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಕ್ಕ ಸಬ್ ಇನ್ಸ್ಪೆಕ್ಟ್ರಲ್ಲ. ಆವಾಗ ಆ ಮಗುನ ಹುಡುಕ್ತಾಗ ಮಗು ಅಕ್ಕನ ಹಚ್ಕೊಂಡ್ಬಿಟ್ಟಿದೆ. ಯಾವಾಗಲೂ ಬಂದು ಮಾತಾಡ್ಸ್ಕೊಂಡು ಓದ್ತಾ ಇದ್ರಂತೆ. ಆಮೇಲೆ ಮೊನ್ನೆ ಬಂದಾಗ ನಾನು ಅಲ್ಲೇ ಇದ್ನಲ್ಲ, ಆ ಮಗು ಬಂದಿತ್ತು. ಆ ಮಗುಗೆ ಜಾಸ್ತಿ ಜ್ವರ ಬಂದ್ಬಿಟ್ಟಿತ್ತು ಪಾಪ. ಈ ಅಕ್ಕ ಇದ್ದಾರೆ, ಸಿಂಚನ ಅಕ್ಕ ಅವ್ರ ಅಕ್ಕ ಸಂಗೀತ. ಆ ಅಕ್ಕಗೆ ಮಗು ಜ್ವರ ಬಂದರೆ ಪಾಪ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ರ ಮನೆಗೆ ಹೋದೆ. ಹಂಗೆ ಪರಿಚಯ ಆಯಿತು. ಚೆನ್ನಾಗಿದ್ದಾನೆ ಹುಡುಗ? ಪರವಾಗಿಲ್ಲ, ಚೆನ್ನಾಗಿದ್ದಾನೆ. ಯಾರೇ ಅಲ್ಲಿ ಬರ್ತಾ ಇರೋದು? ನೇಹ ಪುಟ್ಟಿ. ನಮ್ಮ ನೇಹ ಪುಟ್ಟಿನ ಎಷ್ಟೊಂದು ನೆನ್ಸ್ಕೊತಾ ಇದ್ದಮ್ಮ ನಾನು. ನಾನು ಒಂಟಿ ಆಗ್ಬಿಟ್ನಲ್ಲ ಅಂತ. ಇದೇನೇ ಮಗು ಡ್ಯಾಡಿ ಅಂತೈತೆ. ಆ ಮಗುಗೆ ಏನೂ ಗೊತ್ತಿಲ್ಲ, ಅವರಮ್ಮ ಇಲ್ದಿರೋದು. ನಾನೇ ಅವರಪ್ಪ ಅಂತೇಳಿ ಅವ್ರು ಸಾಕ್ತಾ ಇರೋದು. ಓ, ಹೌದಾ? ಸರಿ ಸರಿ. ಮನೆ ಅಡ್ರೆಸ್ ಹೆಂಗೆ ಗೊತ್ತಾಯ್ತು ನಿಮಗೆ? ಸಿಂಚನಾ ಮೇಡಮ್ ಹತ್ರ ಫೋನ್ ಮಾಡಿ ತಿಳ್ಕೊಂಡೆ. ಇವಳು ತುಂಬ ಗಲಾಟೆ ಮಾಡ್ತಾ ಇದ್ಲು, ಉಮಾಂಟಿ ನೋಡ್ಬೇಕು ಅಂತ. ಅದಕ್ಕೆ ಕರ್ಕೊಂಬಂದೆ. ಓ, ಹೌದಾ?
ಸರಿ ಸರಿ ಬನ್ನಿ ಒಳಗಡೆ ಬನ್ನಿ. ಇಲ್ಲ ಇಲ್ಲ ಬೇಡ ಬೇಡ, ಒಳಗಡೆ ಎಲ್ಲ ಬರಲಿಲ್ಲ. ಇವಳು ಮಾತಾಡ್ಸ್ಬೇಕು ಅಂತಂದು ಅದಕ್ಕೆ ಕರ್ಕೊಂಬಂದೆ. ಆಂಟಿ, ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂತಾ ಇದ್ದೀನಿ. ಯಾವಾಗ ಬರ್ತೀರಾ ನಮ್ಮ ಮನೆಗೆ? ನಾನು ನಿಮ್ಮ ಮನೆಗೆ ಬರಲ್ಲ, ನೀವು ನಮ್ಮ ಮನೆಗೆ ಬರಬೇಕು. ಯಾವಾಗ ಬರ್ತೀರಾ ನೀವು? ಡ್ಯಾಡಿ ಯಾವಾಗ ಕರ್ಕೊಂಡ್ ಬರ್ತಾರೋ ಅವಾಗ ಬರ್ತೀನಿ ನಾನು. ಓ ಹೌದಾ? ನಿಮ್ಮ ಡ್ಯಾಡಿ ಯಾವಾಗ ಕರ್ಕೊಂಬರ್ತಾರಂತೆ? ಗೊತ್ತಿಲ್ಲ ನನಗೆ. ಸಿಂಚು ಆಂಟಿನ ಕೇಳಬೇಕಿತ್ತು, ಯಾವಾಗ ಕರ್ಕೊಂಡು ಹೋಗ್ತೀರಾ ಸಿಂಚು ಆಂಟಿ ಉಮಾ ಆಂಟಿ ಮನೆಗೆ ಅಂತ. ಹೌದಾ, ಫೋನ್ ಮಾಡಿ ಕೇಳ್ತೀನಿ ನಾನು ಆಮೇಲೆ. ಬನ್ನಿ ಇವಾಗ ನಾವು ನಮ್ಮ ಮನೆಗೆ ಹೋಗೋಣ. ಇವಾಗ ನಾನು ನಿಮ್ಮ ಮನೆಗೆ ಬರಬೇಕಾ? ನಮ್ಮ ಮನೇಲಿ ಯಾರಿರ್ತಾರೆ? ನಿಮ್ಮ ಮನೆ ಬೀಗ ಹಾಕಿ ನಮ್ಮ ಮನೆಗೆ ಬನ್ನಿ ಹೋಗೋಣ. ಬೇಡ ಬೇಡ, ಬೀಗ ಹಾಕೋದು ಬೇಡ. ಇಷ್ಟು ದಿವಸದಿಂದ ನಾನು ಇರ್ಲಿಲ್ವಲ್ಲ, ನೋಡು ನನ್ನ ಫ್ರೆಂಡ್ ಎಲ್ಲ ಹುಡ್ಕೊಂಡ್ ಬಂದಿದ್ದಾರೆ. ಓ ಇವ್ರು ನಿಮ್ಮ ಫ್ರೆಂಡಾ? ಆಂಟಿ ನಿಮ್ಮ ಹೆಸರೇನು? ನನ್ನ ಹೆಸರು ಶಾಂತಿ ಅಂತ. ಓ ಹೌದಾ, ಶಾಂತಿ ಅಂತ ನಿಮ್ಮ ಹೆಸರು? ಹ್ಞೂ ಪುಟ, ನಿನ್ನ ಹೆಸರೇನು? ನನ್ನ ಹೆಸರು ನೇಹ. ಓ ಹೆಸರು ಚೆನ್ನಾಗಿದೆ. ಹಂಗಾದ್ರೆ ನಾನ್ ಚೆನ್ನಾಗಿಲ್ವಾ? ನೀನು ಚೆನ್ನಾಗಿದ್ಯಾ, ಸೇಮ್ ಡಾಲ್ ತರ ಇದೆಯಾ ನೀನು. ಥ್ಯಾಂಕ್ ಯು ಸೋ ಮಚ್ ಆಂಟಿ. ವೆಲ್ಕಮ್ ನೇಹ. ಬನ್ನಿ ಒಳಗಡೆ, ಪರವಾಗಿಲ್ಲ ಬನ್ನಿ. ನನ್ನ ಫ್ರೆಂಡು ಇದ್ದಾಳಲ್ಲ ಶಾಂತಿ, ಪರವಾಗಿಲ್ಲ ಬನ್ನಿ ಒಳಗಡೆ. ಇಲ್ಲ ಇಲ್ಲ ಬರಲಿಲ್ಲ, ನನಗೆ ಕೆಲಸ ಇದೆ, ಹೋಗ್ಬೇಕು ನಾನು. ಅಯ್ಯೋ ಸರ್ ಬನ್ನಿ ಸರ್, ಬಾಗ್ಲವರೆಗೂ ಬಂದು ಒಳಗಡೆ ಇಲ್ಲದೆ ಇದ್ರೆ ಹೇಗೆ? ಬನ್ನಿ ಸರ್ ಪರವಾಗಿಲ್ಲ. ಡ್ಯಾಡಿ ಬನ್ನಿ ಉಮಾ ಆಂಟಿ ಅವ್ರ ಮನೆಗೆ ಹೋಗೋಣ ನಾವು. ಬೇಡ ಪುಟ, ಹಂಗೆಲ್ಲ ಹೋಗ್ಬಾರ್ದು, ಹೊಡಿತೀನಿ ನಿಂಗೆ. ನಾನು ಉಮಾ ಆಂಟಿನ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ ಅಂತ ತಾನೇ ನೀನು ಹೇಳಿದ್ದು, ಅದಕ್ಕೆ ಅಲ್ಲ ನಾನು ಕರ್ಕೊಂಬಂದಿರೋದು ನಿನ್ನ. ಅಯ್ಯೋ ಡ್ಯಾಡಿ ಬನ್ನಿ ಉಮಾ ಆಂಟಿ ಮನೆ ಒಳಗಡೆ ಹೋಗಿ ಅವ್ರ ಮನೆಯೆಲ್ಲ ನೋಡ್ಕೊಂಡು ಹೋಗೋಣ. ಸರ್ ಬನ್ನಿ ಸರ್ ಪರವಾಗಿಲ್ಲ. ಇಲ್ಲ ಮೇಡಮ್, ನನಗಿಷ್ಟ ಇಲ್ಲ, ನಾವು ಹೊಡ್ತೀವಿ. ಇವಾಗ ನೀವು ಒಳಗಡೆ ಬರ್ತಿರೋ ಇಲ್ಲ? ಅದು ಹೇಗೆ ಒಳಗಡೆ ಬರೋದು? ಏನೋ ಬೇಜಾರಾಗುತ್ತೆ ಒಳಗಡೆ ಬರೋಕ್ಕೆ. ಆ ಥರ ಏನೂ ಬೇಜಾರಿಲ್ಲ, ಬನ್ನಿ ಒಳಗಡೆ ಬನ್ನಿ ಪರವಾಗಿಲ್ಲ. ಬನ್ನಿ ಡ್ಯಾಡಿ ಹೋಗೋಣ ಒಳಗಡೆ, ಪ್ಲೀಸ್ ಡ್ಯಾಡಿ ಬನ್ನಿ ಡ್ಯಾಡಿ. ಡ್ಯಾಡಿ ಡ್ಯಾಡಿ ಬನ್ನಿ ಡ್ಯಾಡಿ. ಮಗು ಹೆಸ್ರನ್ನಾದರೂ ಬನ್ನಿ ಒಳಗಡೆ. ಹಾಂ ಸರಿ ನಡೀರಿ. ಅಕ್ಕಪಕ್ಕ ನೋಡಿದವ್ರು ಏನು ಅನ್ಕೊಂತಾರೋ ಏನೋ ಅಂತ ಅಷ್ಟೇ ಭಯ. ಯಾಕಂತಂದರೆ ಅವ್ರಿಗೆ ಗೊತ್ತಿಲ್ವಲ್ಲ ನಾಳೆ ನಾವು ಮದುವೆ ಆಗ್ತಾಯಿದ್ದೀವಿ ಅಂತ, ಬಾಯ್ಗೆ ಬಂದಂಗೆ ಮಾತಾಡ್ಬಿಡ್ತಾರೆ. ಆ ಥರ ಯಾರೂ ಇಲ್ಲ, ಬನ್ನಿ ಸರ್ ಒಳಗಡೆ. ಮದುವೆ ಆದಮೇಲೆ ಬರೋಣ ಅಂತ, ಇವಾಗ ಯಾಕೋ ಮನ್ಸು ಒಪ್ತಿಲ್ಲ ನನಗೆ ಒಳಗಡೆ ಬರೋಕ್ಕೆ. ನಮ್ಮ ಪಾಪು ಇದ್ದಾಳಲ್ಲ ನೇಹ, ಅವಳು ಹಠ ಅಂದರೆ ಹಠ. ಅವಳು ನಾಳೆಯಿಂದ ಸ್ಕೂಲ್ಗೆ ಹೋಗ್ತಾಳೆ, ಅದಕ್ಕೆ ಲಾಸ್ಟ್ ಉಮಾ ಅವ್ರು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಕರ್ಕೊಂಬಂದೆ. ಏನು ಸರ್ ನೀವು ಇಷ್ಟೊಂದು ಸೆನ್ಸಿಟಿವು? ಹಾಂ, ಅವಳು ಸೆನ್ಸಿಟಿವ್, ನೀವು ಸೆನ್ಸಿಟಿವ್. ಅಯ್ಯೋ ಇನ್ನು ಯಾವ ಥರ ಜೀವನ ಮಾಡ್ತಿರೋ ನಾಳೆ ಬೆಳಗ್ಗೆ ನೋಡ್ಬೇಕು ನಾನು. ಹಾಗೇನಿಲ್ಲ, ಯಾಕೆ ನನ್ನಿಂದ ಅವ್ರಿಗೆ ತೊಂದರೆ ಆಗಬೇಕು ಅಂತ ಅಷ್ಟೇ. ತೊಂದರೆ ಎಂಥದ್ದು ಇಲ್ಲ, ಬನ್ನಿ ನೀವು ಒಳಗಡೆ. ಇವಾಗ ನೀವೇನಾದರೂ ಒಳಗಡೆ ಬರ್ತೆ ಹಾಗೆ ವಾಪಸ್ ಹೋದರೆ ಅಷ್ಟೇ, ನಾನು ಮಾತಾಡೋದೇ ಇಲ್ಲ ನಿಮ್ಮ ಜೊತೆ. ಓ ನೋಡಿದ್ರೆ ಸರ್, ಇವಾಗಲೇ ಏನು ಷರತ್ತಾಗ್ತಾ ಇದ್ದಾಳೆ ನಿಮ್ಮ ಹುಡುಗಿ. ಹಾಂ ಅಯ್ಯೋ, ಪರಿಚಯ ಆದಾಗಿಂದ ಇದೇ ಥರನೇ ಆವಾಜು. ಊಟ ಮಾಡ್ತಿರೋ ಇಲ್ಲ ನೀವು, ಊಟ ಮಾಡಿ ಕಾಫಿ ಕುಡಿತಿರೋ ಇಲ್ಲ ನೀವು ಅಂತ ಹೇಳ್ತಿರ್ತಾರೆ ಯಾವಾಗ್ಲೂ. ಇವಾಗಲೇ ಹಿಂಗಂತಂದ್ರೆ ಇನ್ನು ಮದುವೆ ಆದಮೇಲೆ ಹೇಗೆ ಸರ್? ಹಾಂ ಏನೋ ನೋಡೋಂಗಿದ್ರೆ ಅಮ್ಮ ಅವ್ರ ಗಂಡನ ಮಾಡ್ಕೊಂಬಿಡಂಗಿದ್ದಾಳೆ ಇವಳು ಉಮಾ. ಪರವಾಗಿಲ್ಲ ಬಿಡಿ, ಅಮ್ಮ ಅವ್ರ ಗಂಡ ಆದ್ರೆ ಏನಂತೆ. ಸುಮ್ಮನೆ ಶಾಂತಿ, ಅವ್ರಿಗೆ ಇವಾಗಲೇ ಏನೇನು ಹೇಳಿ ಭಯ ಹಿಡಿಸ್ಬೇಡ. ಅಯ್ಯೋ ನಾನೇನು ಭಯ ಹಿಡಿಸ್ತಾ ಇಲ್ಲಮ್ಮ, ಇರೋ ವಿಷಯನೇ ಹೇಳ್ದೆ ಅಷ್ಟೇ. ಅಯ್ಯೋ ಡ್ಯಾಡಿ ನೀವು ಆಂಟಿ ಮಾತಾಡ್ಕೊಂಡೆ ನಿಂತ್ಕೊಂತೀರಾ, ಮನೆ ಒಳಗಡೆ ಹೋಗೋಣ ಬನ್ನಿ. ಬನ್ನಿ ಸರ್, ಮಗು ಹೆಸರಾದ್ರೂ ಬನ್ನಿ ಒಳಗಡೆ. ಸರಿ, ಇನ್ನಿಷ್ಟು ಬಲವಂತ ಮಾಡಿದ್ಮೇಲೆ ಯಾಕಿನ್ನ ನಡೀರಿ ಹೋಗೋಣ. ಮನೆ ಹೇಗಿದೆಯೋ ನಾನು ನೋಡಿಲ್ವಲ್ಲ, ನೋಡ್ತೀನಿ.